ಆಲ್ರೈಟ್, ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್ ಡಿಯರ್ ಫ್ರೆಂಡ್ಸ್. ಅಬ್ದುಲ್ ಶಬ್ಬೀರ್ ಮಾತಾಡ್ತಾ ಇದ್ದೀನಿ ನಿಮ್ಮ ಮುಂದೆ. ಇವತ್ತು 9 ಮಾರ್ಚ್ 2023. ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ದಿನ ಈಚ್ ಆ್ಯಂಡ್ ಎವ್ರಿ ಲೀಡರ್ಗೂ ಕೂಡ. ಯಾಕೆ ಅಂತಂದರೆ ಇವತ್ತು ವೆಸ್ಟೀಜ್ ಕಂಪನಿಯಲ್ಲಿ ಒಂದು ಅಮೇಝಿಂಗ್ ಆಗಿರ್ತಕ್ಕಂಥ ಪ್ರಾಡಕ್ಟ್ ಲಾಂಚಿಂಗ್ ಆಗ್ತಾ ಇದೆ. ಆ ಪ್ರಾಡಕ್ಟಿನ ಹೆಸರು ವೆಸ್ಟೀಜ್ ಪ್ರೈಮ್ CMD. CMD ಅಂತಂದರೆ ಕಾನ್ಸಂಟ್ರೇಟೆಡ್ ಮಿನರಲ್ ಡ್ರಾಪ್ಸ್. ಕಾನ್ಸಂಟ್ರೇಟೆಡ್ ಮಿನರಲ್ ಡ್ರಾಪ್ಸ್ ಏನು ಕೆಲಸ ಮಾಡುತ್ತೆ ನಾನು ಹೇಳೋಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರ್ತಕ್ಕಂಥ ಮಾತನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೋಸ್ಕರ ಇಷ್ಟಪಡ್ತೀನಿ. ಆ ಮಾತು ಏನಂತಂದರೆ, ಈ ಪ್ರಾಡಕ್ಟ್ ಇದೆಯಲ್ಲ, ಈ ಕಂಪನಿಯಲ್ಲೇ ಒಂದು ಕಂಪನಿ ಇದ್ದಂಗೆ. ಮೀನ್ಸ್ ಈ ಕಂಪನಿಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಸ್ ಒಂದು ಕಡೆ, ಈ ಪ್ರಾಡಕ್ಟ್ ಒಂದು ಕಡೆ. ಸೊ ಎಲ್ಲ ಪ್ರಾಡಕ್ಟ್ಸ್ ಏನು ಕೆಲಸ ಮಾಡ್ತಾವೋ ಮ್ಯಾಕ್ಸಿಮಮ್ ಕೆಲಸ ಇದೊಂದೇ ಪ್ರಾಡಕ್ಟ್ ಮಾಡಿಬಿಡುತ್ತೆ. ಒಂದು ಅಮೇಝಿಂಗ್ ಪ್ರಾಡಕ್ಟ್. ಆ್ಯಕ್ಚುಲಿ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಬಾಡಿಯಲ್ಲಿ ಮಿನರಲ್ಸ್ ತುಂಬ ಇಂಪಾರ್ಟೆಂಟ್. ನೀವೇನು ನ್ಯೂಟ್ರಿಷನ್ ತಗೊಳ್ತಾ ಇದ್ದೀರಾ, ನೀವೇನು ತಗೊಂಡ್ರೂ ಕೂಡ ಅದು ನಿಮ್ಮ ಬಾಡಿಯಲ್ಲಿ ವರ್ಕ್ ಮಾಡಬೇಕು ಅಂತಂದರೆ, ಅದು ನಿಮಗೆ ರಿಸಲ್ಟ್ ಕೊಡಬೇಕು ಅಂತಂದರೆ ಮಿನರಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಬಾಡಿ. ನಮ್ಮೆಲ್ಲರ ಬಾಡಿಯಲ್ಲಿ ಮಿನರಲ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮಿನರಲ್ಸ್ ಏನಕ್ಕೋಸ್ಕರ ನಮಗೆ ಬೇಕು? ವೈ ವಿ ವಾಂಟ್ ಮಿನರಲ್ಸ್? ಮಿನರಲ್ಸ್ ನಮಗೆ ಮಾತಾಡಲಿಕ್ಕೆ ಬೇಕು, ಮಿನರಲ್ಸ್ ನಮಗೆ ನಿದ್ದೆ ಮಾಡಲಿಕ್ಕೆ ಬೇಕು, ಮಿನರಲ್ಸ್ ನಮಗೆ ನಡಿಲಿಕ್ಕೆ ಬೇಕು, ಮಿನರಲ್ಸ್ ನಮಗೆ ಯೋಚನೆ ಮಾಡಲಿಕ್ಕೆ ಬೇಕು, ಮಿನರಲ್ಸ್ ನಮಗೆ ನಿದ್ದೆ ಮಾಡಲಿಕ್ಕೆ ಬೇಕು. ಈಚ್ ಆ್ಯಂಡ್ ಎವ್ರಿಥಿಂಗ್, ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್ ವಿ ನೀಡ್ ಮಿನರಲ್ಸ್. ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದರೆ ನಮಗೆ ಮಿನರಲ್ಸ್ ವೆರಿ 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 ಇಂಪಾರ್ಟೆಂಟ್. ಬಟ್ ನಾವು ತಿಂತಕ್ಕಂಥ ಏನು ಇವತ್ತು ಆಹಾರ ಇದೆ, ರೈಟ್, ನಾವು ಫ್ರೂಟ್ಸ್ ತಿಂತಾ ಇದ್ದೀವಿ, ವೆಜಿಟೇಬಲ್ಸ್ ತಿಂತಾ ಇದ್ದೀವಿ, ಎಗ್ ತಿಂತಾ ಇದ್ದೀವಿ, ಮಿಲ್ಕ್ ತಿಂತಾ ಇದ್ದೀವಿ, ಸೊಪ್ಪು ಕಾಳು ಇವೆಲ್ಲ ತಿಂತಾ ಇದ್ದೀವಿ. ಇದರೊಳಗಡೆ ನಮಗೆ ಸೆಲಿನಿಯಂ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಮ್ಯಾಂಗನೀಸ್, ಐರನ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಸಿಗ್ತಾ ಇದೆ. ಬಟ್ ಮಿನರಲ್ಸ್ ಸಿಗ್ತಾ ಇದೆನಾ? ಇಲ್ಲ. ಮಿನರಲ್ಸ್ ಎಲ್ಲಿಂದ ಸಿಗುತ್ತೆ? ಮಿನರಲ್ ಸೋರ್ಸ್ ಎಲ್ಲಿಂದ ಆಗುತ್ತೆ? ಮಿನರಲ್ ಸೋರ್ಸ್ ಆಗೋದು ಎರಡು ಕಡೆಯಿಂದ. ಒಂದು, ಭೂಮಿ ಮೇಲೆ ಮಿನರಲ್ಸ್ ಇರ್ತವೆ, ಮಣ್ಣಲ್ಲಿ ಮಿನರಲ್ಸ್ ಇರ್ತವೆ. ಎರಡನೇದು, ವಾಟರಲ್ಲಿ ಮಿನರಲ್ಸ್ ಇರ್ತವೆ. ವಾಟರ್ ಅಂದರೆ ಯಾವುದು? ಯಾವ ವಾಟರಲ್ಲಿ ಮಿನರಲ್ಸ್ ಅತಿ ಹೆಚ್ಚು ಇರ್ತವೆ? ಓಷನ್, ಸಿ ವಾಟರಲ್ಲಿ, ಸಮುದ್ರದ ನೀರಲ್ಲಿ ಅತಿ ಹೆಚ್ಚು ಮಿನರಲ್ಸ್ ಇರ್ತವೆ. ಬಟ್ ಯಾವಾಗ ಈ ಭೂಮಿ ಸೃಷ್ಟಿ ಆಯಿತು ಆವಾಗ ಈ ಭೂಮಿ ಮೇಲೆ ತುಂಬ ಮಿನರಲ್ಸ್ ಇದ್ದವು. ಈಗ ಕ್ರಾಪಿಂಗಿಂದ, ಗ್ರ್ಯಾಪಿಂಗಿಂದ, ರೈಟ್, ಫರ್ಟಿಲೈಸರ್ಸ್ ಹಾಕಿ ತುಂಬ ವರ್ಷಗಳಾದ ಮೇಲೆ, ಇವತ್ತು ಸಾವಿರಾರು ಲಕ್ಷಾಂತರ ವರ್ಷಗಳಾದ ಮೇಲೆ ಈ ಭೂಮಿ ಮೇಲೆಯಿಂದ ಮಿನರಲ್ಸ್ ಎಲ್ಲ ವಾಶ್ಔಟ್ ಆಗಿ ಸಮುದ್ರದ ನೀರಲ್ಲಿ ಸೇರ್ಕೊಂಡಿದ್ದಾವೆ. ಸಮುದ್ರದ ನೀರು ಮೇಲೆ ಹೋಗುತ್ತೆ, ಅದು ಮತ್ತೆ ಮಳೆ ಆಗಿ ಸ್ವೀಟ್ ವಾಟರ್ ಆಗಿ ನಮಗೆ ಅಗೇನ್ ಭೂಮಿ ಮೇಲೆ ಬೀಳುತ್ತೆ. ಸೊ ಆ ವಾಟರನ್ನು ಸೇವ್ ಮಾಡಿ ನಾವು ನಮ್ಮ ಮನೆಯ ಟ್ಯಾಪ್ವರೆಗೂ ಕಳಿಸ್ತಾರೆ, ರೈಟ್. ಆ ಟ್ಯಾಪಿಂದ ನಾವು ನೀರು ತಗೊಳ್ತೀವಿ, ಆ ನೀರನ್ನು ಒಂದು ಸಿಂಕಲ್ಲಿ ಹಾಕ್ತೀವಿ, ಆ ಸಿಂಕಿಂದ ಮತ್ತೆ ಮೋಟರಿಂದ ನಾವು ಸಿಂಟೆಕ್ಸ್ಗೆ ಕಳಿಸ್ತೀವಿ, ಸಿಂಟೆಕ್ಸಿಂದ ಮತ್ತೆ ನಾವು ವಾಟರ್ ಪ್ಯೂರಿಫೈರಲ್ಲಿ ಪ್ಯೂರಿಫೈ ಮಾಡಿಸಿ 2 ರಿಂದ 3 ಫಿಲ್ಟರಲ್ಲಿ ಪ್ಯೂರಿಫೈ ಮಾಡಿ ನಾವು ವಾಪಸ್ ಅದು ಒಂದು ಟ್ಯಾಂಕಲ್ಲಿ ಬರುತ್ತೆ. ಆ ಟ್ಯಾಂಕಿಂದ ನಾವು ಟ್ಯಾಪ್ ಓಪನ್ ಮಾಡಿ ಒಂದು ಗ್ಲಾಸಲ್ಲಿ ಆ ನೀರನ್ನು ಹಾಕೊಂಡು ಕುಡಿತೀವಿ. ಬಟ್ ಡಿಯರ್ ಫ್ರೆಂಡ್ಸ್, ಡೂ ಯು ನೋ ವಾಟ್? ಯಾವ ವಾಟರ್ ಪ್ಯೂರಿಫೈರಲ್ಲಿ ನೀವು ನೀರನ್ನು ಫಿಲ್ಟರ್ ಮಾಡಿಸ್ತಾ ಇದ್ದೀರಾ, ಆ ವಾಟರ್ ಪ್ಯೂರಿಫೈರಿನ ಫಿಲ್ಟರ್ ನಿಮ್ಮ ನೀರಲ್ಲಿರ್ತಕ್ಕಂಥ ಟಾಕ್ಸಿನ್ಸನ್ನು, ನಿಮ್ಮ ನೀರಲ್ಲಿರ್ತಕ್ಕಂಥ ಗಲೀಜುತನನ, ಬ್ಯಾಡ್ ಥಿಂಗ್ಸನ್ನು ಕ್ಲೀನ್ ಮಾಡ್ತಾ ಅದರ ಒಳಗಡೆ ಇರ್ತಕ್ಕಂಥ ಮಿನರಲ್ಸ್ಗೂ ಕೂಡ ಕ್ಲೀನ್ ಮಾಡ್ತಾ ಇದೆ. ಮೀನ್ಸ್ ಮಿನರಲ್ಸ್ ಆ್ಯಕ್ಚುಲಿ ನಮ್ಮ ವಾಟರ್ ಒಳಗಡೆ ಬೇಕು, ಬಟ್ ಆ ವಾಟರ್ ಪ್ಯೂರಿಫೈರ್ ಮಿನರಲ್ಸ್ಗೂ ಕೂಡ ಖತಮ್ ಮಾಡಿ ಜಸ್ಟ್ ಒಂದು ವೈಟ್ ಕಲರ್ ವಾಟರ್, ಕ್ಲೀನ್ ವಾಟರ್ ನಮಗೆ ಕೊಡ್ತಾ ಇದೆ. ನಿಮಗೆ ಗೊತ್ತಾ, 3 ಫಿಲ್ಟರ್ಸಲ್ಲಿ ಫಿಲ್ಟರ್ ಆದಮೇಲೆ ನೀರು ಒಂದು ಟ್ಯಾಂಕಲ್ಲಿ ಬರುತ್ತೆ. ವಾಟರ್ ಪ್ಯೂರಿಫೈರಲ್ಲಿ ಒಂದು 5 to 8 10 ಲೀಟರ್ಸ್ ಇಂದ ಒಂದು ಟ್ಯಾಂಕ್ ಇರುತ್ತೆ. ಆ ಟ್ಯಾಂಕಲ್ಲಿ ಬಂದು ಬೀಳುತ್ತೆ. ಆ ಟ್ಯಾಂಕಲ್ಲಿ ಬಂದಿದ ತಕ್ಷಣ ಅದು ಬ್ಯಾಕ್ಟೀರಿಯಾ ಲೆಸ್ ವಾಟರ್ ಇರುತ್ತೆ, ತುಂಬ ಒಳ್ಳೆ ವಾಟರ್ ಇರುತ್ತೆ. ಬಟ್ ಆ 10 ಲೀಟರ್ ಟ್ಯಾಂಕಲ್ಲಿ ಇರ್ತಕ್ಕಂಥ ಟೋಟಲ್ ವಾಟರ್ನ 1 ಅವರಲ್ಲಿ ಕುಡಿತೀವ, 2 ಅವರಲ್ಲಿ ಕುಡಿತೀವ? ಆಗಿಲ್ಲ. ಮಿನಿಮಮ್ 1 day or 2 day ತಗೊಂತೀವಿ ನಾವು ಆ ಟ್ಯಾಂಕನ್ನು ಖಾಲಿ ಮಾಡಲಿಕ್ಕೋಸ್ಕರ. ಬಟ್ ಡು ಯು ನೋ ಒನ್ ಥಿಂಗ್ ಗೈಸ್? ಆ ಟ್ಯಾಂಕಲ್ಲಿ ಆ 8-10 ಲೀಟರ್ ವಾಟರ್ ಬಂದು ಸೇವ್ ಆದಮೇಲೆ ಆಫ್ಟರ್ 2 or 4 hours ಅಗೇನ್ ಆ ವಾಟರಲ್ಲಿ ಬ್ಯಾಕ್ಟೀರಿಯಾ ಬರುತ್ತೆ, ರೈಟ್. ಸೊ ಬ್ಯಾಕ್ಟೀರಿಯಾ ಬರುತ್ತೆ, ಬಟ್ ಮಿನರಲ್ಸ್ ಬರಲ್ಲ. ವಾಶ್ ಆಗಿರ್ತಕ್ಕಂಥ ಮಿನರಲ್ಸ್ ಬರಲ್ಲ. ಈಚ್ ಆ್ಯಂಡ್ ಎವ್ರಿ ಹ್ಯೂಮನ್ ಬಾಡಿ ನೀಡ್ಸ್ ಮಿನಿಮಮ್ 60 ಮಿನರಲ್ಸ್ ಇನ್ ಎ ಡೇ. ಪ್ರತಿದಿನ ನಮಗೆ 60 ಮಿನರಲ್ಸ್ ಮಿನಿಮಮ್ ಬೇಕು. ಮಿನಿಮಮ್, ಇದು ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್ ಮಿನರಲ್ಸ್ ಬೇಕು. ಬಟ್ ನಾವು ಯಾವ ಆಹಾರ ತಗೊಳ್ತಾ ಇದ್ದೀವಿ, ಯಾವ ನೀರು ನಾವು ಕುಡಿತಾ ಇದ್ದೀವಿ, ಅದರಲ್ಲಿ ಓನ್ಲಿ 15 to 18 ಮಿನರಲ್ಸ್ ಮಾತ್ರ ಸಿಗ್ತಾ ಇದ್ದಾವೆ. 15 ರಿಂದ 18 ಮಿನರಲ್ಸ್ ಮಾತ್ರ ಸಿಗ್ತಾ ಇದ್ದಾವೆ. ನಾನು ನಿಮಗೊಂದು ಬಾಡಿದು ಒಂದು ಸಿಸ್ಟಮ್ ಅರ್ಥ ಮಾಡಿಸ್ತೀನಿ ಕೇಳಿ. ನಮ್ಮ ಬಾಡಿ ತಯಾರಾಗಿರೋದು 63 ಟ್ರಿಲಿಯನ್ ಸೆಲ್ಸಿಂದ, 63 ಟ್ರಿಲಿಯನ್ ಸೆಲ್ಸಿಂದ ನಮ್ಮ ಬಾಡಿ ತಯಾರಾಗುತ್ತೆ. ಸೆಲ್ ಸೇರಿಸಿದರೆ ಟಿಶ್ಯೂ ಆಗುತ್ತೆ. ಟಿಶ್ಯೂ ಸೇರಿದರೆ ಒಂದು ಆರ್ಗನ್ ಆಗುತ್ತೆ. ಆರ್ಗನ್ ಅಂದ್ರೆ ಏನು? ನಿಮ್ಮ ಹಾರ್ಟ್ ಈಸ್ ಆನ್ ಆರ್ಗನ್, ನಿಮ್ಮ ಕಿಡ್ನೀಸ್ ಆರ್ ಅನ್ ಆರ್ಗನ್, ನಿಮ್ಮ ಲಂಗ್ಸ್ ಅದು ಒಂದು ಆರ್ಗನ್, ನಿಮ್ಮ ಲಿವರ್ ಒಂದು ಆರ್ಗನ್. ಸೊ ಟಿಶ್ಯೂ ಮತ್ತು ಟಿಶ್ಯೂ ಸೇರಿದರೆ ಒಂದು ಆರ್ಗನ್ ಆಗುತ್ತೆ. ಆರ್ಗನ್ ಮತ್ತು ಆರ್ಗನ್ ಸೇರಿದರೆ ಒಂದು
ಸಿಸ್ಟಮ್ ಆಗುತ್ತೆ. ಸಿಸ್ಟಮ್ ಅಂದ್ರೆ ಏನು? 2 ಲಂಗ್ಸ್ ಸೇರಿಸಿದ್ರೆ ಒಂದು ಸಿಸ್ಟಮ್ ಆಗುತ್ತೆ, ಅದರ ಹೆಸರು ರೆಸ್ಪಿರೇಟರಿ ಸಿಸ್ಟಮ್, ರೈಟ್? ಸೊ ನಿಮ್ಮ ಹೊಟ್ಟೆ ಒಳಗಡೆ ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್ ಇವೆಲ್ಲ ಸೇರಿಸಿದ್ರೆ ಒಂದು ಸಿಸ್ಟಮ್ ಆಗುತ್ತೆ, ಅದರ ಹೆಸರು ಡೈಜೆಸ್ಟಿವ್ ಸಿಸ್ಟಮ್. ಸೊ ಸಿಸ್ಟಮ್ ಸೇರಿದ್ರೆ ಒಂದು ಹ್ಯೂಮನ್ ಬಾಡಿ ಆಗುತ್ತೆ. ಗೈಸ್, ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಸೆಲ್ ಸೇರಿದ್ರೆ ಜೀವಕೋಶ ಸೇರಿದ್ರೆ ಒಂದು ಟಿಶ್ಯೂ ಆಗುತ್ತೆ, ಟಿಶ್ಯೂ ಸೇರಿದ್ರೆ ಒಂದು ಆರ್ಗನ್ ಆಗುತ್ತೆ, ಆರ್ಗನ್ ಸೇರಿದ್ರೆ ಒಂದು ಸಿಸ್ಟಮ್ ಆಗುತ್ತೆ, ಅಂಡ್ ಸಿಸ್ಟಮ್ ಸೇರಿದ್ರೆ ಒಂದು ಹ್ಯೂಮನ್ ಬಾಡಿ ಆಗುತ್ತೆ. ಬಟ್ ಈಚ್ ಅಂಡ್ ಎವ್ರಿ ಸೆಲ್ಗೂ ಕೂಡ ಮಿನರಲ್ ಬೇಕಾಗುತ್ತೆ, ಅಂಡ್ ಈಚ್ ಅಂಡ್ ಎವ್ರಿ ಹ್ಯೂಮನ್ ಬಾಡಿಗೆ ಮಿನರಲ್ ಬೇಕಾಗುತ್ತೆ. ಈ ಭೂಮಿ ಮೇಲೆ ಮೋರ್ ದೆನ್ 120+ ಮಿನರಲ್ಸ್ ಇದಾವೆ, ಬಟ್ ನಮಗೆ ಸಿಗ್ತಿರೋದು ಓನ್ಲಿ 15 to 18 ಮಿನರಲ್ಸ್. ಬಟ್ ಒಂದು ಹ್ಯೂಮನ್ ಬಾಡಿಗೆ ಮಿನಿಮಮ್ ಪ್ರತಿ ದಿನ 60ಕ್ಕಿಂತ ಹೆಚ್ಚು ಮಿನರಲ್ಸ್ ಸಿಗಬೇಕು. 60 ಮಿನರಲ್ಸ್ ಸಿಗೋ ಪ್ಲೇಸಲ್ಲಿ 15ರಿಂದ 18 ಹಬ್ಬ ಅಂದ್ರೆ 20 ಮಿನರಲ್ ಸಿಗ್ತಾ ಇದಾವೆ. ಅದರಲ್ಲಿ ನಮ್ಮ ಬಾಡಿ ವೀಕ್ ಆಗ್ತಾ ಹೋಗುತ್ತೆ. ಈಚ್ ಅಂಡ್ ಎವ್ರಿ ಡಿಸೀಸ್ ನಮ್ಮ ಬಾಡಿಗೆ ಅಟ್ಯಾಕ್ ಆಗ್ಲಿಕ್ಕೋಸ್ಕರ ಕಾರಣನೇ ಲ್ಯಾಕ್ ಆಫ್ ಮಿನರಲ್ಸ್ ಇನ್ ಅವರ್ ಬಾಡಿ, ರೈಟ್? ನಮ್ಮ ಒಂದು ಸಮ್ ಡಾಟಾ ಇದೆ, ನಾನು ನಿಮ್ಗೆ ಹೇಳ್ತೀನಿ ನೋಡಿ. ನಾವು ನೀರು ಜಾಸ್ತಿ ಕುಡಿಯಲ್ಲ ಈಗಿನ ಕಾಲದಲ್ಲಿ, ರೈಟ್? ನೀರಲ್ಲಿ ಮಿನರಲ್ಸ್ ಇರ್ತವೆ ಅಂತ ಹೇಳ್ತಾ ಇದೀವಿ, ಬಟ್ ಅದರಲ್ಲೂ ಕೂಡ 15ರಿಂದ 18 ಮಾತ್ರ ಮಿನರಲ್ಸ್ ಇದಾವೆ. ನೋಡಿ, ಒಂದು ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಏನು ಅಂತಂದ್ರೆ, ನಮಗೆ ಎಸಿಡಿಟಿ ಪ್ರಾಬ್ಲಮ್ ಕಾಮನ್. ನಾನು ಯಾವುದೇ ಹೆಲ್ತ್ ಕೇರ್ ಟ್ರೈನಿಂಗ್ ಮಾಡಿದ್ರು ಕೂಡ, ನಾನು CMD ಪ್ರೋಗ್ರಾಮ್ಸ್ ಎಲ್ಲ ಮಾಡಿದಾಗ ನಾನು ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ಅಂತಂದ್ರೆ, ಎಲ್ಲ ಡಿಸೀಸಿನ ಮನೆ ಅಳಿಯ ಯಾರು ಅಂತಂದ್ರೆ ಎಸಿಡಿಟಿ, ಗ್ಯಾಸ್ಟ್ರಿಕ್. ಫಸ್ಟ್ ಅದು ಹೊಟ್ಟೆ ಒಳಗಡೆ ಬರುತ್ತೆ, ಅದಾದ್ಮೇಲೆ ಎಲ್ಲ ವಂಶಕ್ಕೆ ಕರ್ಕೊಂಡು ಬರುತ್ತೆ, ಎಲ್ಲ ವಂಶ ಬಂದು ಅವ್ರ ಮನೆಗೆ ಕರ್ಕೊಂಡು ಹೋಗುತ್ತೆ. ಅದ್ರ ಹೆಸರು ಸ್ಮಶಾನ, ಖಬರಿಸ್ತಾನ್, ರೈಟ್? ಡಿಯರ್ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್ ಥಿಂಗ್. ನಮಗೆ ಆಸಿಡಿಟಿ ಆದಾಗ ತುಂಬಾ ಜನ ಹೇಳ್ತಾರೆ ನೀರು ಜಾಸ್ತಿ ಕುಡಿಬೇಕು ಅಂತ. ನಾವು ಕುಡಿಯಂತ ನೀರಲ್ಲಿ ಮಿನರಲ್ಸೇ ಇಲ್ಲ. ಇದು ಆಲ್ಕಲೈನ್ ವಾಟರ್ ಅಲ್ಲ, ಇದು ನ್ಯಾಚುರಲ್ ವಾಟರ್ ಅಲ್ಲ, ಇದು ಒಂದು ಅಸಿಡಿಕ್ ವಾಟರ್ ಇರುತ್ತೆ. ಯಾಕಂತಂದ್ರೆ ನೀವು ಆ ವಾಟರ್ ಅಲ್ಲಿ pH ಲಿಕ್ವಿಡ್ ಹಾಕಿ ನೋಡಿ, ಅದು ಅಸಿಡಿಕ್ ಅಲ್ಲಿ ಬರುತ್ತೆ. ಅಸಿಡಿಕ್ ವಾಟರ್ ಅನ್ನ ನಾವು ಕುಡಿತಾ ಇದೀವಿ, ಅಸಿಡಿಟಿ ಬಾಡಿ ಒಳಗಡೆ ಹಿಡ್ಕೊಂಡು. ನೀವು ಅಸಿಡಿಟಿ ಆದಾಗ ನೀರು ಕುಡಿದು ನೋಡಿ, ಸ್ವಲ್ಪ ಇರ್ತಕ್ಕಂಥ ಅಸಿಡಿಟಿ ಜಾಸ್ತಿ ಆಗುತ್ತೆ, ನಿಮಗೆ ಡೇಗ್ ಬರೋದು ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ನಿಮಗೆ ಎದೆ ಮೀನ್ಸ್ ಒಂಥರ ಫೀಲ್ ಆಗುತ್ತೆ, ಲಂಗ್ಸ್ ಅಲ್ಲಿ ಬಂದು ಆ ಗ್ಯಾಸ್ ಕುತ್ಕೊಂಡಂಗೆ ಆಗುತ್ತೆ, ರೈಟ್? ಯಾಕಂದ್ರೆ ಅಸಿಡಿಟಿ ಬಾಡಿ ಒಳಗಡೆ ಇದೆ. ಅಗೇನ್ ನಾವು ಅಸಿಡಿಕ್ ವಾಟರ್ ಕುಡಿತಾ ಇದೀವಿ. ಬಟ್ ಡಿಯರ್ ಫ್ರೆಂಡ್ಸ್, ನಾವು ಕುಡಿಯೋಂಥ ವಾಟರ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ನಮ್ಮ ಬ್ರೈನ್ ನಾವು ಕುಡಿಯೋ ವಾಟರಲ್ಲಿ 83% ವಾಟರನ್ನು ಯೂಸ್ ಮಾಡುತ್ತೆ. ಅದಾದ್ಮೇಲೆ ನಮ್ಮ ಕಿಡ್ನೀಸ್ 83% ವಾಟರ್ ಕನ್ಸ್ಯೂಮ್ ಮಾಡುತ್ತೆ. ನಮ್ಮ ಐಸ್ 95% ವಾಟರ್ ತಗೊಳುತ್ತೆ. ನಮ್ಮ ಲಂಗ್ಸ್ 85% ವಾಟರ್ ತಗೊಳುತ್ತೆ. ನಮ್ಮ ಕಿಡ್ನೀಸ್ 83% ತಗೊಳುತ್ತೆ. ಅದಾದ್ಮೇಲೆ ನಮ್ಮ ಹಾರ್ಟ್ 75% ವಾಟರ್ ತಗೊಳುತ್ತೆ. ಅಂಡ್ ನಮ್ಮ ಮಸಲ್ಸ್ 75% ವಾಟರ್ ಕನ್ಸ್ಯೂಮ್ನ ಮಾಡುತ್ತೆ. ಬಟ್ ನಾವು ಕುಡಿಯೋಂಥ ವಾಟರ್ 1 ಲೀಟರ್, 1.5 ಲೀಟರ್, 2 ಲೀಟರ್ಸ್ ಒಳಗಡೆ ಜಸ್ಟ್ ಯೋಚನೆ ಮಾಡಿರಿ, ನಿಮ್ಮ ಬಾಡಿಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಗನ್ಸ್ಗೆ ಎಷ್ಟು ವಾಟರ್ ಅವ್ರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ, ನಿಮ್ಮ ಬಾಡಿ ಒಳಗಡೆ ಎಷ್ಟು ವಾಟರ್ ಅಂಡ್ ಮಿನರಲ್ಸ್ ಇಂದು ಲ್ಯಾಕ್ನೆಸ್ ಇದೆ, ಎಷ್ಟು ಕಡಿಮೆ ಇದೆ, ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ವೆಸ್ಟೀಜ್ ಲಾಂಚ್ ಮಾಡ್ತಕ್ಕಂಥ CMD ಕಾನ್ಸಂಟ್ರೇಟೆಡ್ ಮಿನರಲ್ ಡ್ರಾಪ್ಸ್ ಏನಿದೆ, ಇದು ನಿಮಗೆ ಎದರಲ್ಲಿ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, ಇದ್ರ ಬಗ್ಗೆ ನಾನು ಫಸ್ಟ್ ಹೇಳ್ಬಿಡ್ತೀನಿ ಕೇಳಿ. ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, USA ನಲ್ಲಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾನಲ್ಲಿ ಒಂದು ಲೇಕ್ ಇದೆ, ಒಂದು ನದಿ ಇದೆ. ಆ ನದಿ 145 ಕಿಲೋಮೀಟರ್ ಅಗಲ, 25 ಕಿಲೋಮೀಟರ್ ಉದ್ದ ಇದೆ. ಅದು ಒಂದು ಮಿನಿ ಸಮುದ್ರದ ತರ ಇದೆ, ರೈಟ್? ಆ ಮಿನಿ ಸಮುದ್ರ, ಆ ನದಿಯ, ಆ ಲೇಕಿನ ಹೆಸರು ದಿ ಗ್ರೇಟ್ ಸಾಲ್ಟ್ ಲೇಕ್ ಆಫ್ ಊತಾ ಅಂತ ಹೇಳ್ತಾರೆ. ದಿ ಗ್ರೇಟ್ ಸಾಲ್ಟ್ ಲೇಕ್ ಆಫ್ ಊತಾ ಆ ನದಿಯ ಹೆಸರು. ಸೊ ಆ ನದಿಯ ಒಂದು ಬ್ಯೂಟಿ ಏನು ಅಂತಂದ್ರೆ, ಆ ನದಿಯಲ್ಲಿ ಯಾರಾದರೂ ಡೈ ಹೊಡೆದ್ರೆ ಮುಳುಗಲ್ಲ. ನಾರ್ಮಲ್ ವಾಟರಲ್ಲಿ ನೀವು ಡೈ ಹೊಡೆದ್ರೆ ಮುಳುಗೋಗ್ತೀರಾ, ಆ ನದಿಯಲ್ಲಿ ನೀವು ಡೈ ಹೊಡೆದ್ರೆ ಮುಳುಗಲ್ಲ. ಸೊ ಅದು ಒಂದು ನೇಚರಿನ ಒಂದು ಅದ್ಭುತ, ಅದೊಂದು ಮಿರಾಕಲ್ ಅಂತ ಹೇಳ್ಬೋದು. ಮುಳುಗಲ್ಲ. ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡಿ ನೋಡ್ಬೋದು. ನೀವು ತುಂಬ ಸೆಲೆಬ್ರಿಟೀಸ್ ಕೈಯಲ್ಲಿ ನೋಡಿರ್ತೀರಾ, ಮಲೈಕಾ ಅರೋರಾ, ಖಾನ್, ಸೋನು ಸೂದ್, ಇಂಥ ದೊಡ್ಡ ಸೆಲೆಬ್ರಿಟೀಸ್ ಕೈಯಲ್ಲಿ ಒಂದು ಬ್ಲ್ಯಾಕ್ ಕಲರ್ ವಾಟರ್ ನೋಡಿರ್ತೀರಾ. ಅದನ್ನ ಆಲ್ಕಲೈನ್ ವಾಟರ್ ಅಂತ ಹೇಳ್ತಾರೆ. ಆಲ್ಕಲೈನ್ ವಾಟರ್ ಈಸ್ ವೆರಿ 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 ಇಂಪಾರ್ಟೆಂಟ್. ಆಲ್ಕಲೈನ್ ವಾಟರ್ ಏನಿದೆಯಲ್ಲ, ಅದರಲ್ಲಿ ರಿಚ್ ಸೋರ್ಸ್ ಆಫ್ ಮಿನರಲ್ಸ್ ಇರ್ತವೆ. ಸೊ ನೀವು ಫುಲ್ ರಿಚ್ ಇರ್ತಕ್ಕಂಥ ಮಿನರಲ್ಸಿನ ವಾಟರ್ ನೀವು ಕುಡಿದ್ರೆ ಈಚ್ ಅಂಡ್ ಎವ್ರಿ ಡಿಸೀಸ್ ದೂರ ಆಗ್ಲಿಕ್ಕೋಸ್ಕರ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ CMD ಏನು ಅಂತಂದ್ರೆ, ದಿ ಗ್ರೇಟ್ ಸಾಲ್ಟ್ ಲೇಕ್ ಆಫ್ ಊತಾ
ಇನ್ನು ನೀರನ್ನು ತಗೊಂಡು 2 ಇಯರ್ಸ್ ಇಂದು ಪ್ರಾಸೆಸ್ ತಗೊಂಡು ಆ 2 ಇಯರ್ಸ್ ಆದಮೇಲೆ ಆ ನೀರನ್ನ 2 ಇಯರ್ಸ್ ವರೆಗೂ ಒಂದು ಪ್ರಾಸೆಸ್ ಅಲ್ಲಿ ಹಾಕ್ತಾರೆ. ಆ ಪ್ರಾಸೆಸ್ ಮುಗ್ದಿದ್ದಾದ್ಮೇಲೆ CMD ತಯಾರಾಗುತ್ತೆ. ಇದು ಒಂದು ಪ್ಯೂರ್ಲಿ ನ್ಯಾಚುರಲ್, ಯಾವ ತರ ನೀವು ಒಂದು ನೀರು ಕುಡಿತೀರಾ ಅದೇ ತರ ಒಂದು ನ್ಯಾಚುರಲ್ ಪ್ರಾಡಕ್ಟ್. ಇದಕ್ಕೆ GST ಕೂಡ ಆ್ಯಡ್ ಇಲ್ಲ, ಬಿಕಾಸ್ ಇಟ್ ಈಸ್ ವೆರಿ ವೆರಿ ನ್ಯಾಚುರಲ್ ಪ್ರಾಡಕ್ಟ್. ಇಟ್ ಈಸ್ ಒನ್ ಆಫ್ ದ ಅಮೇಜಿಂಗ್ ಪ್ರಾಡಕ್ಟ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದಕ್ಕೆ GST ಕೂಡ ಆ್ಯಡ್ ಆಗಲ್ಲ, ಬಿಕಾಸ್ ಇಟ್ ಈಸ್ ಪ್ಯೂರ್ಲಿ ನ್ಯಾಚುರಲ್. ಅರ್ಥ ಆಗ್ತಿದೆನಾ? ಸೊ ಇದರಲ್ಲಿ ಏನಿದೆ, ದಿ ಗ್ರೇಟ್ ಸಾಲ್ಟ್ ಲೇಕ್ ಆಫ್ ಊತಾದು ನೀರಿಗೆ 2 ಇಯರ್ಸ್ ಇಂದು ಪ್ರಾಸೆಸ್ ಮಾಡಿದ್ದಾದ್ಮೇಲೆ ಒಂದು ಪ್ರಾಡಕ್ಟ್ ತಯಾರಾಗುತ್ತೆ. ಅದರ ಹೆಸರು ಕಾನ್ಸಂಟ್ರೇಟೆಡ್ ಮಿನರಲ್ ಡ್ರಾಪ್ಸ್. ಇಡೀ ಪ್ರಪಂಚದಲ್ಲಿ ಓನ್ಲಿ ಒಂದು ಫ್ಯಾಮಿಲಿಗೆ ಮಾತ್ರ ಈ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೋಸ್ಕರ ಅವಕಾಶ ಇದೆ. ಆ ಫ್ಯಾಮಿಲಿಯ ಹೆಸರು ಆಂಡರ್ಸನ್ಸ್ ಫ್ಯಾಮಿಲಿ. ಆಂಡರ್ಸನ್ಸ್ ಫ್ಯಾಮಿಲಿ USA ನಲ್ಲಿ ಇರುತ್ತೆ. ಆ ಫ್ಯಾಮಿಲಿ ಮಾತ್ರ ಈ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಒಂದು ಕಂಪನಿಗೆ ಕೊಡುತ್ತೆ. ಆ ಕಂಪನಿ ಇಂದ ನಮ್ದು ವೆಸ್ಟೀಜ್ ಕಂಪನಿಯವರು ಟೈ ಅಪ್ ಮಾಡ್ಕೊಂಡಿದ್ದಾರೆ. ಆ ಕಂಪನಿಯವರು ಇವತ್ತು ವೆಸ್ಟೀಜ್ಗೆ ಕೊಡ್ತಾರೆ. ಆಲ್ ಅಕ್ರಾಸ್ ಇಂಡಿಯಾ ವೆಸ್ಟೀಜ್ ಬಿಟ್ರೆ CMD ಪ್ರಾಡಕ್ಟ್ ಅನ್ನ ಯಾರು ಕೂಡ ಮಾಡ್ತಾ ಇಲ್ಲ. ಯಾರಾದ್ರೂ ಮಾಡ್ತಾ ಇದ್ದಾರೆ ಅಂತಂದ್ರೆ ದಟ್ ಈಸ್ ಎ ಫೇಕ್ ಪ್ರಾಡಕ್ಟ್. ಆ ಫೇಕ್ ಪ್ರಾಡಕ್ಟ್ ಅಂತೇಳಿ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಆ ಪ್ರಾಡಕ್ಟಿಗೆ ಏನಾದ್ರೂ GST ಲಾಗು ಆಗ್ತಾ ಇದ್ರೆ ಅದು ಫೇಕ್ ಪ್ರಾಡಕ್ಟ್. ಬಟ್ ವೆಸ್ಟೀಜ್ ಅಲ್ಲಿ ಸಿಗ್ತಕ್ಕಂಥ ಪ್ರಾಡಕ್ಟ್ಗೆ GST ಲಾಗು ಆಗಲ್ಲ CMDಗೆ. ಅದರಿಂದ ಇದು ಡೈರೆಕ್ಟ್ ನಾವು ಆಂಡರ್ಸನ್ಸ್ ಫ್ಯಾಮಿಲಿಯಿಂದ ಪರ್ಚೇಸ್ ಮಾಡಿ ಡಿಸ್ಟ್ರಿಬ್ಯೂಟರ್ಸ್ ವರೆಗೂ ಕಸ್ಟಮರ್ ವರೆಗೂ ತಲುಪಿಸ್ತಾ ಇದೀವಿ. ಸೊ ಇದ್ರದ್ದು ಬೆನಿಫಿಟ್ ಏನು? ಇದ್ರದ್ದು ಬೆನಿಫಿಟ್ ಏನಂತಂದ್ರೆ ತಲೆ ಕೂದಲಿಂದ ಹಿಡಿದು ಕಾಲಿನ ಪಾದದವರೆಗೂ ಕೂಡ ಈಚ್ ಅಂಡ್ ಎವ್ರಿ ಡಿಸೀಸ್ಗೂ ಕೂಡ ಇದು ಕ್ಯೂರ್ ಮಾಡ್ತಕ್ಕಂಥ ಶಕ್ತಿ ಇಟ್ಕೊಳ್ಳುತ್ತೆ. ರೈಟ್, ಈಚ್ ಅಂಡ್ ಎವ್ರಿ ಡಿಸೀಸ್ಗೆ ನಾನು ಲಾಸ್ಟ್ 15 ಡೇಸ್ ಇಂದ ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ನನ್ನ ನೀರಲ್ಲಿ ಅದನ್ನು ಮಿಕ್ಸ್ ಮಾಡ್ಕೊಂಡು ನಾನು ಕುಡಿತಾ ಇದ್ದೀನಿ. 7 ಡೇಸ್ ಕಂಪನಿ ಹೇಳ್ತಾ ಇದೆ 15 ಡೇಸ್ ಅಲ್ಲಿ ನಿಮ್ಮ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅಂತ. ನಾನು ಚಾಲೆಂಜ್ ಮಾಡ್ತೀನಿ, 7 ಡೇಸ್ ಅಲ್ಲಿ ನಿಮ್ಮ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಕಂಪನಿ ಟಾಪ್ ಲೀಡರ್ಸ್ಗೆ ಫ್ರೀ ಆಫ್ ಕಾಸ್ಟ್ ಈ ಪ್ರಾಡಕ್ಟ್ ಅನ್ನ ಕಳಿಸಿತ್ತು. ಸೊ ಅದನ್ನ ನಾನು ಲಾಸ್ಟ್ 15 ಡೇಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ 7 ಡೇಸ್ ಒಳಗಡೆ ನನ್ನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಅಸಿಡಿಟಿ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ಅಂಡ್ ಇನ್ನೊಂದೇನಂತಂದ್ರೆ ಇದರಿಂದ ನಿಮಗೆ ಬೆನಿಫಿಟ್ ಏನಾಗುತ್ತೆ ಅಂತಂದ್ರೆ ರಾತ್ರಿ ನಿದ್ದೆ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ಮಸಲ್ ಡೆವಲಪ್ಮೆಂಟ್ ಆಗ್ಲಿಕ್ಕೋಸ್ಕರ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ವಿಷನ್ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೋಸ್ಕರ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಬೋನ್ಸ್ ನ ಗಟ್ಟಿಯಾಗಿ ಇಡ್ಲಿಕ್ಕೋಸ್ಕರ ತುಂಬಾ ಹೆಲ್ಪ್ ಮಾಡುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ಸ್ಗೂ ಕೂಡ ಇದು ನಿಮಗೆ ಕ್ಲಿಯರ್ ಮಾಡುತ್ತೆ. ಬಾಡಿಯನ್ನ ಡಿಟಾಕ್ಸಿಫೈ ಮಾಡ್ಲಿಕ್ಕೋಸ್ಕರ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಕಾರ್ಡಿಯೋವ್ಯಾಸ್ಕ್ಯುಲರ್ ಹಾರ್ಟ್ ಪ್ರಾಬ್ಲಮ್ಸ್ಗೂ ಕೂಡ ಇದು ಕ್ಲಿಯರ್ ಮಾಡುತ್ತೆ. ಜಾಯಿಂಟ್ ಅಂಡ್ ಬೋನ್ಸ್ ಹೆಲ್ತ್ಗೆ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಶುಗರ್ ಪ್ರಾಬ್ಲಮ್ಸ್ಗೂ ಕೂಡ ಇದು ತುಂಬಾ ಸೂಪರ್ ಆಗಿ ಹೆಲ್ಪ್ ಮಾಡುತ್ತೆ. ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್ಗೆ ಕೆಲಸ ಮಾಡುತ್ತೆ. ಬಾಡಿ ಪೇನ್ ಪ್ರಾಬ್ಲಮ್ಗೆ ಕೆಲಸ ಮಾಡುತ್ತೆ. ಹೇರ್ ಲಾಸ್ ಪ್ರಾಬ್ಲಮ್ಗೆ ಕೆಲಸ ಮಾಡುತ್ತೆ. ಸ್ಕಿನ್ ಡಿಸೀಸಸ್ಗೆ ಕೆಲಸ ಮಾಡುತ್ತೆ. ಸೈನಸ್ ಪ್ರಾಬ್ಲಮ್ಗೆ ಕೆಲಸ ಮಾಡುತ್ತೆ. ನಾನು ಹೇಳ್ತಾ ಹೋದ್ರೆ ವಿಡಿಯೋ ತುಂಬಾ ಆಲ್ರೆಡಿ ಉದ್ದ ಆಗ್ಬಿಟ್ಟಿದೆ, ಇನ್ನ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಅಮೇಸಿಂಗ್ ಆಗಿರ್ತಕ್ಕಂಥ ಪ್ರಾಡಕ್ಟ್. ಇದ್ರ ಬಗ್ಗೆ ತುಂಬಾ ನಾಲೆಜ್ ಅನ್ನ ತಗೊಳ್ಳಿ. ಇದು ಯಾವ ತರ ಯೂಸ್ ಮಾಡಬೇಕು ಅಂತಂದ್ರೆ 1 ಲೀಟರ್ ಆಫ್ ವಾಟರ್ ಒಳಗಡೆ 7 ಡ್ರಾಪ್ಸ್ ಆಫ್ CMD ಮಾತ್ರ ಮಿಕ್ಸ್ ಮಾಡಬೇಕು. 7 ಡ್ರಾಪ್ CMD 1 ಲೀಟರ್ ಆಫ್ ವಾಟರ್ ಅಲ್ಲಿ ಮಿಕ್ಸ್ ಮಾಡಿ. ಎರಡನೇದೇನಂತಂದ್ರೆ ಮೆಟಲಿಸ್ಟಿಕ್ ಮೀನ್ಸ್ ಸಿಲ್ವರ್ ಗ್ಲಾಸ್ ಅಲ್ಲಿ ಇಲ್ಲ ನೀವು ಕಾಪರ್ ಗ್ಲಾಸ್ ಅಲ್ಲಿ ನೀರು ಹಾಕಿ ಈ CMD ನ ಮಿಕ್ಸ್ ಮಾಡಿ ಕುಡಿಯಕ್ಕೆ ಹೋಗ್ಬೇಡ್ರಿ. ನೀವು ಗ್ಲಾಸ್ ಅಲ್ಲಿ ಮೀನ್ಸ್ ಗಾಜಿಂದ ಗ್ಲಾಸ್ ಇರುತ್ತಲ್ಲ ಅದರಲ್ಲಿ ಇದನ್ನ ನೀವು ಕುಡಿಬಹುದು. ಪ್ಲಾಸ್ಟಿಕ್ ಗ್ಲಾಸ್ ಅಲ್ಲಿ ನೀವು ಇದನ್ನ ಕುಡಿಬಹುದು. ಪೇಪರ್ ಗ್ಲಾಸ್ ಅಲ್ಲಿ ಕುಡಿಬಹುದು. ವಾಟರ್ ಬಾಟಲ್ ಅಲ್ಲಿ ಕುಡಿಬಹುದು. ಬಟ್ ನೀವು ಮೆಟಲ್ ಇಂದು ಯಾವುದು ಪ್ರಾಡಕ್ಟ್ ಅಲ್ಲಿ ಕೂಡ ಇದು ಸಿಲ್ವರ್ ಗ್ಲಾಸ್ ಆಗಿರ್ಬೋದು, ಕಾಪರ್ ಗ್ಲಾಸ್ ಆಗಿರ್ಬೋದು, ಇದರಲ್ಲಿ ನೀವು ಇದು ಹಾಕೊಂಡು ಕುಡಿಯೋ ಹಾಗಿಲ್ಲ. ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂತಂದ್ರೆ ಇದು ಮಿಲ್ಕ್ ಜೊತೆ ಕುಡಿಯೋ ಹಾಗಿಲ್ಲ. ವಿತ್ ಮಿಲ್ಕ್ ಪ್ರಾಡಕ್ಟ್ ಜೊತೆನೂ ಕುಡಿಯೋ ಹಾಗಿಲ್ಲ. ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಜೊತೆ ಕುಡಿಯೋ ಹಾಗಿಲ್ಲ. ಮಿಲ್ಕ್ ಅಂದ್ರೆ ಏನು? ಮಿಲ್ಕ್ ನಿಮಗೆ ಗೊತ್ತಿರುತ್ತೆ, ಅದರಲ್ಲಿ ನೀವು ಕುಡಿಯೋ ಹಾಗಿಲ್ಲ. ಮಿಲ್ಕ್ ಪ್ರಾಡಕ್ಟ್ಸ್ ಅಂದ್ರೆ ಏನು? ಕಾಫಿಯಲ್ಲಿ, ಟೀ ಅಲ್ಲಿ, ಕರ್ಡ್ ಅಲ್ಲಿ, ಬಟರ್ ಮಿಲ್ಕ್ ಅಲ್ಲಿ ನೀವು ಕುಡಿಯೋ ಹಾಗಿಲ್ಲ. ಓಕೆನಾ? ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಮನೆಯಲ್ಲಿ ರೊಟ್ಟಿ ಹಾಕ್ತಾ ಇದ್ದೀರಾ, ಚಪಾತಿ ಹಾಕ್ತಾ ಇದ್ದೀರಾ, ಆ ಹಿಟ್ಟನ್ನ ಕಲಿಸ್ತಿರಲ್ಲ, ಬೇಕಾದ್ರೆ ಆ ಡ್ರಾಪ್ಸ್ ಅನ್ನ ಹಾಕಿ ನೀವು ಅದರಲ್ಲಿ ಕೂಡ ಕುಡಿಬಹುದು, ತಿನ್ಬೋದು, ಜ್ಯೂಸ್ ಅಲ್ಲಿ ಕೂಡ ಹಾಕೊಂಡು ಕುಡಿಬಹುದು, ಏನಾದ್ರೂ ಮಾಡಬಹುದು. ಬಟ್ ಮಿಲ್ಕ್ ಅಂಡ್ ಮಿಲ್ಕ್ ರಿಲೇಟೆಡ್ ಪ್ರಾಡಕ್ಟ್ ಜೊತೆ ಇದು ನೀವು ಕುಡಿಯೋ ಹಾಗಿಲ್ಲ. ರೈಟ್? ಸೊ ಇದೊಂದು ಅಮೇಜಿಂಗ್ ಪ್ರಾಡಕ್ಟ್. 920 rupees DP ಇರುತ್ತೆ. 30.67 PV ಇರುತ್ತೆ. ಮೋರ್ ದೆನ್ 60% PV ಕಂಪನಿ ಕೊಟ್ಟಿದೆ. ಇದು ಕಂಪನಿಯಲ್ಲೇ ಒಂದು ಕಂಪನಿ. ಡಿಯರ್ ಫ್ರೆಂಡ್ಸ್, ಈಚ್ ಅಂಡ್ ಎವ್ರಿ ಕನ್ಸಿಸ್ಟೆನ್ಸಿಯಲ್ಲಿ ಈ ಪ್ರಾಡಕ್ಟ್ ಅನ್ನ ಆಡ್ ಮಾಡಿ ಯೂಸ್ ಮಾಡ್ತಾ ಹೋಗಿ. 7 ಡ್ರಾಪ್ಸ್ ಆಫ್ CMD ಇನ್ 1 ಲೀಟರ್ ಆಫ್ ವಾಟರ್. ಓಕೆನಾ? ಇದೊಂದು ಅಮೇಜಿಂಗ್ ಪ್ರಾಡಕ್ಟ್. ಏನೇ ಡೌಟ್ ಇದ್ರೂ ಕೂಡ ನೀವು ನಿಮ್ಮ ಟಾಪ್ ಲೀಡರ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಮ ಅಪ್ಲೈನ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಪ್ರಾಡಕ್ಟನ್ನು ನಿಮ್ಮ ಕನ್ಸಿಸ್ಟೆನ್ಸಿಯಲ್ಲಿ ಸೇರಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಟು ವೆಸ್ಟೀಜ್ ಅಂತ ಹೇಳ್ತಾ, ಯಾಕಂದರೆ ನಮ್ಮ ಇನ್ಕಮ್ಗಳನ್ನ ಜಂಪ್ ಮಾಡಲಿಕ್ಕೋಸ್ಕರ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ ನಮಗೆ ತಗೊಂಬಂದು ಕೊಟ್ಟಿದೆ. ಸೊ ಥ್ಯಾಂಕ್ಸ್ ಟು ವೆಸ್ಟೀಜ್ ಮ್ಯಾನೇಜ್ಮೆಂಟ್, ಥ್ಯಾಂಕ್ಸ್ ಟು ವೆಸ್ಟೀಜ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಈಚ್ ಆ್ಯಂಡ್ ಎವ್ರಿ ವೆಸ್ಟೀಜಿಯನ್. ಗಾಡ್ ಬ್ಲೆಸ್ ಆಲ್. ಈ ವಿಡಿಯೋನ ಎಲ್ಲ ಕಡೆ ವೈರಲ್ ಮಾಡಿ ನಿಮ್ಮ ಈಚ್ ಆ್ಯಂಡ್ ಎವ್ರಿ ಡಿಸ್ಟ್ರಿಬ್ಯೂಟರ್ಗೂ ಕೂಡ ಈ ಇನ್ಫಾರ್ಮೇಷನನ್ನು ಕೊಡಿಸಿ. ಥ್ಯಾಂಕ್ ಯು. ವಿಶ್ ಯು ವೆಲ್ತ್. ರಾಕ್ ಆನ್.